ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಸೊ ಎಲ್ರಿಗೂ ವಿಜಯದಶಮಿ ಮತ್ತು ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ನಾವು ಈ ಸಲ ಮೈಸೂರಿಗೆ ಹೋಗಿದ್ವಿ, ಹೇಗಿತ್ತು ಅಂತ ಬನ್ನಿ ನೋಡುವ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಫಸ್ಟು ನಾವು ಉಕ್ಕುಂಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಫೇಮಸ್ ಟೆಂಪಲ್ಲು. ಸೊ ಬಟ್ ರಶ್ ಏನು ಅಷ್ಟು ಇರಲಿಲ್ಲ. ಬಟ್ ನಾವು ಹೋಗಿ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು, ಸೊ ಮಂಗಳಾರತಿ ಎಲ್ಲ ಕೊಟ್ಟರು, ತೊಗೊಂಡು ಆಶೀರ್ವಾದ ತೊಗೊಂಡು, ಸೊ ಅಲ್ಲಿಂದ ನಾವು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ನೀವು ನೋಡ್ತಾ ಇದ್ದೀರಾ, ಟೆಂಪಲ್ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣವೇ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಡೈರೆಕ್ಟಾಗಿ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಸೊ ಹೊರಗಿಂದ ಅಷ್ಟು ಗೊತ್ತಾಗಲಿಲ್ಲ, ಬಟ್ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣವೇ ಕ್ಯೂ ಅಂತೂ ಸಿಕ್ಕಾಪಟ್ಟೆ ತುಂಬ ಕ್ಯೂ ಇತ್ತು, ಸಿಕ್ಕಾಪಟ್ಟೆ ರಶ್ ಕೂಡ ಇದ್ದರು. ಅದು ಅಲ್ಲದೆ ನಾವು ಹೋಗಿದ್ದಷ್ಟರಲ್ಲಿ ಮಧ್ಯಾಹ್ನದ ರೇಂಜ್ ಆಗೋಗಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ದರ್ಶನ ನಿಲ್ಲಿಸಿದ್ವಿ. ಹಾಗೆ ಗಣಪತಿ ಕೂಡ ಅಲ್ಲಿ ಕೂರಿಸಿದ್ರು, ನೀವು ನೋಡ್ತಾ ಇರ್ಬೋದು. ನಾನು ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಸೊ ದೇವಸ್ಥಾನ ಮಾತ್ರ ಆಚೆ ಕಡೆಯಿಂದ ನೋಡೋಕ್ಕೆ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ನೋಡೋದಕ್ಕೆ. ಸೊ ಹಾಗೆ ಒಳಗಡೆ ಹೋದ್ವಿ. ಹೋಗಿದ ನಂತರ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ ತಕ್ಷಣ ಏನು ಅಷ್ಟು ಇದಾಗಲಿಲ್ಲ, ಬಟ್ ಒಳಗಡೆ ಹೋಗಿ ಕ್ಯೂ ನೋಡಿದ ತಕ್ಷಣವೇ ಫುಲ್ ಶಾಕ್ ಆಗೋದ್ವಿ ನಾವು. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ವಿ. ಬಟ್ ಮಧ್ಯಾಹ್ನ ಆಗೋಯ್ತಲ್ಲ ಅಂದ್ಬಿಟ್ಟು ದೇವಸ್ಥಾನ ಸ್ವಲ್ಪ ಕ್ಲೋಸ್ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಒಳಗಡೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ನಮ್ಗೆ ಅಲ್ಲೇ ಡೈರೆಕ್ಟಾಗಿ ದರ್ಶನ ಸಿಕ್ಬಿಡ್ತು. ಒಳಗಡೆ ಹೋಗಿ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬಿಡಲಿಲ್ಲ ಅವರು. ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ. ಸೊ ಬಂದಿದ ತಕ್ಷಣವೇ ಅಲ್ಲಿ ಒಳ್ಳೊಳ್ಳೆ ಆ್ಯಂಟಿಕ್ ಪೀಸ್ ಇಟ್ಟಿದ್ರು. ಸೊ ಹಾಗೆ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಅದನ್ನು ನೋಡಿಕೊಂಡು ಫುಲ್ಲು ಹೊರಗೆ ಬಂದಿದ್ದ ನಂತರ ಸೊ ನಾನು ಡೈರೆಕ್ಟಾಗಿ ಕುದುರೆ ಸವಾರಿ ಮಾಡಿದೆ. ಸೊ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಬಟ್ ಅವರು ಜೊತೆಗೇ ಬರ್ತಿದ್ರು. ಸೊ ಹಾಗೆ ಸವಾರಿ ಮಾಡಿಕೊಂಡು ಒಂದು ರೌಂಡ್ ಕರ್ಕೊಂಡು ಹೋದರು. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ವಿ. ಬಟ್ ಇಲ್ಲೇನಷ್ಟು ಜನ ರಶ್ ಇರಲಿಲ್ಲ, ಬಟ್ ಆದರೂ ಸ್ವಲ್ಪ ಮಿನಿಮಲ್ ಆಗಿದ್ದರು ಜನ ಎಲ್ಲ. ಸೊ ಹಾಗೆ ನಾವು ಡೈರೆಕ್ಟಾಗಿ ದರ್ಶನಕ್ಕೆ ನಿಂತ್ವಿ. ಸೊ ಅಲ್ಲೇನು ಜಾಸ್ತಿ ಹೊತ್ತು ಕಾಯಲಿಲ್ಲ, ಡೈರೆಕ್ಟಾಗಿ ಅಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದ ನಂತರ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಆಂಜನೇಯ, ಹಿಂಗೆ ಹೆಜ್ಜಾಯ ಆಂಜನೇಯ ಅಂದ್ಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದಿದ ತಕ್ಷಣವೇ ನೀವು ನೋಡ್ತಿರ್ಬೋದು, ಇಲ್ಲೂ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಅಲ್ಲೇ ಅಮ್ಮನ ಪ್ರಸಾದ ಅಂದರೆ ಅನ್ನದಾನ ಏರ್ಪಡಿಸಿದ್ರಲ್ವ. ಸೊ ಹಾಗೆ ನಾವು ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಹೊಟ್ಟೆ ತುಂಬ ಮಾಡಿದ್ವಿ. ಪ್ರಸಾದ ಅಂತೂ ಎರಡು ಮಾತಿಲ್ಲ, ಮೊಸರನ್ನ ಅಂತೂ ಅದರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಬಂದಿದ ನಂತರ ಅಲ್ಲೇ ದೇವ್ರದ್ದು ಮೆರವಣಿಗೆ ನಡೀತಿತ್ತು. ಸೊ ಅಲ್ಲೇ ಹಾಗೆ ಕೈ ಮುಗಿದ್ಬಿಟ್ಟು ಸ್ವಲ್ಪ ನೀರಲ್ಲಿ ಕೂತಿದ್ದು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಈ ಜೋಡಿಯವರು ಇದು ಮಾಡೋರೆಲ್ಲ ಮಾಡ್ತಾಯಿದ್ರು. ಸೊ ನಾವು ಅಲ್ಲೇ ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಕೂತಿದ್ದು ನೋಡಿಕೊಂಡು ಅಲ್ಲೇ ಒಂದು 5-10 ನಿಮಿಷ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಎಂಟ್ರಿ ಕೊಟ್ವಿ. ಸೊ ಮೈಸೂರು ಆನ್ ದ ವೇ ಎಂಟ್ರಿ ಕೊಟ್ಟಿದ ತಕ್ಷಣವೇ ಸಕ್ಕತ್ತಾಗಿ ಬೋರ್ಡ್ ಹಾಕಿದ್ರಲ್ಲಿ, ನಾಡ ಹಬ್ಬ ಮೈಸೂರು ದಸರಾಗೆ ಸ್ವಾಗತ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಎಂಟ್ರೆನ್ಸ್ ಆಗಿಬಿಟ್ಟು ಇನ್ನೇನು ಎಂಟರ್ ತೊಗೊಂಡು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಆ್ಯಕ್ಚುಲಿ ಏರ್ ಶೋ ನಡೀತಾ ಇತ್ತು. ಅದನ್ನು ನೋಡ್ತಿದ್ದಂಗೆ ಕಾರ್ನಲ್ಲೇ ಸೈಡಲ್ಲಿ ಹಾಕ್ಬಿಟ್ಟು ಫುಲ್ ತುಂಬ ಜನ ಅಂದರೆ ತುಂಬ ಜನ ಅಲ್ಲೇ ಸೈಡಲ್ಲಿ ಹಾಕ್ಬಿಟ್ಟು ನೋಡ್ಕೋತಾ ನಿಂತಿದ್ರು ಎಲ್ಲನೂ. ಅದು ಮಾತ್ರ ನೋಡೋಕೆ ಮಾತ್ರ 2 ಕಣ್ಣು ಸಾಲಿಲ್ಲ. ಬಟ್ ಅದು ತುಂಬ ಮೇಲ್ಗಡೆ ಇದ್ದರಿಂದ ಅಷ್ಟಾಗಿ ಕ್ಲಾರಿಟಿ ಬರೋದಿಲ್ಲ. ಬಟ್ ಎಷ್ಟಾಗುತ್ತೋ ನಾನು ಅಷ್ಟು ಕ್ಯಾಪ್ಚರ್ ಮಾಡಿದ್ದೆ. ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ನೆಕ್ಸ್ಟು ನಾವು ಅಲ್ಲಿಂದ ಮೈಸೂರು ಆಲ್ಮೋಸ್ಟ್ ರೀಚ್ ಆಗಿದ್ವಲ್ಲ, ಇನ್ನೇನು ಅಂದ್ಬಿಟ್ಟು ಪ್ಯಾಲೇಸ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು, ಬ್ಯಾರಿಕೇಡ್ ಬೇರೆ ಹಾಕ್ಬಿಟ್ಟಿದ್ರು, ಅಲ್ಲಿ ಒಳಗಡೆ ಎಂಟ್ರಿ ಬಿಡ್ತಿರ್ಲಿಲ್ಲ. ಸೊ ನಾವು ಫ್ರಂಟಲ್ಲಿ ಹೋಗೋದನ್ನ ಬಿಟ್ಬಿಟ್ಟು ಬ್ಯಾಕ್ ಇದರಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಅಲ್ಲಿ ನೋಡಿಬಿಟ್ಟು ನೆಕ್ಸ್ಟ್ ಅಲ್ಲೇ ಕೇಳಿಕೊಂಡು ಡೈರೆಕ್ಟಾಗಿ ನೆಕ್ಸ್ಟು ಫ್ರಂಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಫ್ರಂಟ್ ಇದರಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಆಲ್ಮೋಸ್ಟ್ ಹೋಗೋವಷ್ಟರಲ್ಲಿ ಅಂದರೆ ಇನ್ನು ಸಾಯಂಕಾಲ ರೇಂಜಲ್ಲಿತ್ತು. ಸೊ ಹಾಗಾಗಿ ಇನ್ನು ಲೈಟಿಂಗ್ಸ್ ಎಲ್ಲ ಏನೂ ಹಾಕಿರಲಿಲ್ಲ. 7 o'clock ಮೇಲೆ ಇದು ಮಾಡ್ತೀನಿ ಅಂತ ಅಂದಿದ್ರು. ಸೊ ಸರಿ ಅಷ್ಟು ಒಳಗಡೆ ಅಂತ ಅಂದ್ಬಿಟ್ಟು ನಾವು ಆಹಾರ ಮೇಳಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆಹಾರ ಮೇಳಗೆ ಹೋಗಿದ್ವಿ. ಅಲ್ಲಂತೂ ನಿಜ ಅಂದರೆ ನಿಜ ಎಷ್ಟು ವೆರೈಟೀಸ್ ಇತ್ತು ಅಂದರೆ ಎಲ್ಲ ಸ್ಟೈಲ್ ಆಫ್ ಫುಡ್ಸು ಎಲ್ಲದೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಏನೂ ತೊಗೊಳ್ಳಿಲ್ಲ. ಫಸ್ಟ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಒಂದು ರೌಂಡ್ ಹೋಗಿದ ನಂತರ ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ಬಜ್ಜಿ ಪ್ರತಿಯೊಂದು ಸಹ ಇತ್ತು ಅಲ್ಲಿ. ಸೊ ಆಲ್ಮೋಸ್ಟ್ ನಾವು ಆ್ಯಕ್ಚುಲಿ ಅಲ್ಲಿ ಹೋದಾಗ ಗೊತ್ತಾಗಿರಲಿಲ್ಲ, ಅಲ್ಲಿ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೇ ನಾವು 2.5 hours ಅಲ್ಲೇ ಕಳೆದಿದ್ದೀವಿ. ನೈಟೇ ಆಗೋಗಿತ್ತು. ಆಲ್ಮೋಸ್ಟ್ ಲೈಟಿಂಗ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಏನೇನು ಲೇಟೆಸ್ಟ್ ಇದೆಯೋ ಎಲ್ಲದನ್ನು ಟೇಸ್ಟ್ ನೋಡಿಬಿಟ್ಟು ರಿಟರ್ನ್ ನಾವು ಅಲ್ಲಿಂದ ಡೈರೆಕ್ಟ್ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ.
ಬಟ್ ಆ ಲೈಟಿಂಗ್ಸ್ ನೋಡೋದ್ರಲ್ಲಿ ನಾವು ಆಯುಧ ಪೂಜೆ ದಿವಸ ಹೋಗಿದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಇದ್ರಲ್ಲಿ ನಾವು ಕರೆಕ್ಟಾಗಿ ಲೈಟಿಂಗ್ಸ್ ನೋಡೋಕ್ಕೂ ಆಗಲಿಲ್ಲ. ಬಟ್ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಬಟ್ ಲೈಟಿಂಗ್ಸ್ ಮಾತ್ರ ಅಂದರೆ ಅದು ವೀಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಆಲ್ಮೋಸ್ಟ್ ಮೈಸೂರು ಪ್ಯಾಲೇಸ್ ಹತ್ರ ನಾವು ರೀಚ್ ಆಗಿದ್ವಿ. ಬಟ್ ಲೈಟಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡಿಲ್ವೋ ನೆಕ್ಸ್ಟ್ ಟೈಮ್ ಆದರೂ ಹೋಗ್ಬಿಟ್ಟು ನೋಡಿ. ಆಲ್ಮೋಸ್ಟ್ ರೋಡಲ್ಲಿ ಎಲ್ಲ ಕಡೆನೂ ಫುಲ್ ಲೈಟಿಂಗ್ಸ್ ಕವರ್ ಮಾಡಿದ್ರು. ಎಲ್ಲೂ ವಿತೌಟ್ ರೋಡಲ್ಲಿ ಒಂದು ಲೈಟಿಂಗ್ಸ್ ಇಲ್ಲ ಅಂತ ಹೇಳೋಕ್ಕೆ ಆಗಲಿಲ್ಲ. ಬಟ್ ನಾವು ಆಹಾರ ಮೇಳದಿಂದ ಆಟೋದಲ್ಲಿ ಹೋಗಿದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು ಮತ್ತು ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಅವ್ರು ಅಲ್ಲೇ ನಮ್ಮನ್ನು ಬಿಟ್ಬಿಟ್ರು. ಬಿಟ್ಟಿದ ನಂತರ ಇನ್ನೇನು ಅಂತ ಅಂದ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ನಾವು ಅಲ್ಲಿಂದ ವಾಕ್ ಮಾಡಿಕೊಂಡು ಅಲ್ಲೇ ಅವರು ಸರ್ಕಲಲ್ಲಿ ಬಿಟ್ಟಿದ್ರಿಂದ ನಮಗೆ ಫುಲ್ ನಾವು ವಾಕಿಂಗಲ್ಲೇ ಹೋಗಬೇಕಾಗಿತ್ತು. ಅಲ್ಲಿ ಪ್ಯಾಲೇಸ್ ಹತ್ರ ಹೋಗುವಷ್ಟರಲ್ಲಿ ಜನ ಅಂದರೆ ಜನ ಅಲ್ಲಿ ನಿಂತ್ಕೊಳ್ಳೋಕೆ ಸಹಿತ ಆಗ್ತಿರಲಿಲ್ಲ, ಅಷ್ಟು ನೋವು ಕಾಡ್ತಿದ್ರು. ಬಟ್ ಹಾಗಿದ್ರು ನಮ್ಮ ಹತ್ರ ಮೈಸೂರು ಪ್ಯಾಲೇಸ್ ಆಚೆಗಡೆಯಿಂದ ಲೈಟಿಂಗ್ಸ್ ಹಾಕಿದಾಗ ನೋಡೋದ್ರು ಮಜಾನೇ ಬೇರೆ, ನಿಜ ಸೀರಿಯಸ್ಸಾಗಿ. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಲೈಟಿಂಗ್ಸ್ ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಪ್ಯಾಲೇಸ್ ನೋಡಿಕೊಂಡು ನಾವು ಹಾಗೆ ಹೊರಟ್ವಿ. ಹೊರಟ್ಬಿಟ್ಟು ಹಾಗೆ ನಾನು ನಮ್ಮ ಮನೆಯವರು ಹಂಗೆ ವಾಕ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಡೈರೆಕ್ಟಾಗಿ ನಂಜನಗೂಡಿಗೆ ಹೋಗಿ ಅಲ್ಲಿ ರೂಮಲ್ಲಿ ಆಲ್ಟ್ ಆಗಿದ್ವಿ. ಬೆಳಗ್ಗೆ ಎದ್ದು ನಾರ್ಮಲ್ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅಲ್ಲಿಂದ ನಾವು ನಂಜನಗೂಡಲ್ಲಿ ಬಂದು ಆಲ್ಟ್ ಆಗಿದ್ದರಿಂದ ನಾವು ನಂಜುಂಡೇಶ್ವರ ದರ್ಶನ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿಕೊಂಡೇ ಹೋಗಿದ್ವಿ. ನೆಕ್ಸ್ಟು ಅಲ್ಲಿಂದ ಇನ್ನೇನು ಅಂತ ಅಂದ್ಬಿಟ್ಟು ರೂಮಲ್ಲೆಲ್ಲ ಚೆಕ್ಔಟ್ ಆಗಿಬಿಟ್ಟು ನೆಕ್ಸ್ಟ್ ನಾವು ನಂಜುಂಡೇಶ್ವರ ಟೆಂಪಲ್ಗೆ ಹೊರಟ್ವಿ. ನನ್ನ ತಮ್ಮನೇ ಗಾಡಿ ಓಡಿಸ್ತಿದ್ದ. ಅಲ್ಲೂ ಕೂಡ ನಂಜುಂಡೇಶ್ವರ ಟೆಂಪಲ್ಲು ಕೂಡ ನಾನು ಫಸ್ಟ್ ಟೈಮೇ ನೋಡಿದ್ದು. ಅದೂ ಗೋಪುರ ಮಾತ್ರ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಫಸ್ಟು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅಲ್ಲೇ ಕಪಿಲಾ ನದಿ ಇದೆ ಅಲ್ಲ, ನಾವು ಡೈರೆಕ್ಟಾಗಿ ನದಿ ಹತ್ರ ಹೋಗ್ಬಿಟ್ಟು ಅಲ್ಲೇ ಕಾಲು ಕೈ ಎಲ್ಲ ತೊಳ್ಕೊಂಡು ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ್ಲೇ ಗೊತ್ತಾಗಿದ್ದು ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರದವರೆಗೂ ನದಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ಶಿವಪ್ಪ, ಇದು ಸ್ಟ್ಯಾಚು ಮಾತ್ರ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಜನ ರಶ್ ಇದ್ದರು, ಬಟ್ ಅಷ್ಟು ಜನ ಏನು ರಶ್ ಇರಲಿಲ್ಲ. ಇಲ್ಲೂ ಆರಾಮಾಗಿ ನಮಗೆ ದರ್ಶನ ಆಯಿತು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಕಪಿಲಾ ನದಿಯಿಂದ ನಾವು ದೇವಸ್ಥಾನದ ಹತ್ರ ನಡ್ಕೊಂಡು ಹೋದ್ವಿ. ಅವರು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು, ನನ್ನ ತಂಗಿ ಹಾಗೆ ಆಲ್ರೆಡಿ ಅವ್ರ ಮುಂದೆ ಹೋಗ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ದೇವಸ್ಥಾನ ಆಲ್ಮೋಸ್ಟ್ ರೀಚ್ ಆದ್ವಲ್ಲ. ರೀಚ್ ಆಗಿದ ತಕ್ಷಣವೇ ಅಲ್ಲಿ ನೋಡ್ತಾ ಇರ್ಬೋದು ದಿನಕರ್ ತೂಗುದೀಪ್ ಅವರು ಅವ್ರ ಅಕ್ಕ ಮತ್ತು ಅವ್ರ ಅಕ್ಕನ ಮಗ ಅಲ್ಲೇ ನಿಂತಿದ್ರು. ನಾವು ಹೋಗೋ ಟೈಮಲ್ಲಿ ಅವ್ರು ಆಲ್ರೆಡಿ ಮೋಸ್ಟ್ಲಿ ದರ್ಶನ ಮುಗಿಸಿದ್ರು ಅಂತ ಅನ್ಕೊತೀನಿ. ಅಲ್ಲೇ ನಿಂತಿದ್ರು, ನೀವು ನೋಡ್ತಾ ಇರ್ಬೋದು. ನಾನು ಹಂಗೆ ಒಂದು ಚಿಕ್ಕ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇದಾದ ನಂತರ ನಾವು ಡೈರೆಕ್ಟಾಗಿ ದೇವಸ್ಥಾನ ಒಳಗೆ ಹೋದ್ವಿ. ದೇವಸ್ಥಾನ ಒಳಗೆ ಹೋಗಿದ ತಕ್ಷಣವೇ ಬಟ್ ಅಲ್ಲಿ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು, ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಅಂತ. ಆಲ್ಮೋಸ್ಟ್ ನಾವು ಒಳಗೆ ರೀಚ್ ಆಗಿದ್ವಲ್ಲ. ರೀಚ್ ಆಗಿದ ನಂತರ ಅದು ಫುಲ್ ದೇವಸ್ಥಾನ ಒಂದು ಸುತ್ತು ಬರಬೇಕು. ಫುಲ್ಲು ರೌಂಡ್ ಸುತ್ತಲೂ ವಿಗ್ರಹಗಳಿದೆ. ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ನೀವು ನೋಡ್ತಾ ಇರ್ಬೋದು ಬಿಲ್ವಪತ್ರೆ ಅಂತೂ ಫುಲ್ ಇಟ್ಟಿದ್ದಾರೆ. ಶಿವಂಗೆ ಅದೇ ಅಲ್ವಾ ಪ್ರಿಯ. ಹಾಗೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ನಂದಿ ವಿಗ್ರಹಕ್ಕಾಗೆ ಕೈ ಮುಗಿದ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದ್ವಿ. ಹೊರಗಡೆಯಿಂದನೂ ನೋಡೋಕ್ಕೆ ತುಂಬ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ರಿಟರ್ನ್ ನೆಕ್ಸ್ಟು ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು, ಯಾಕಂದರೆ ಅಲ್ಲಿಂದ ನಮಗೆ ಸರೌಂಡಿಂಗಲ್ಲೂ ಪಾರ್ಕಿಂಗ್ ಸಿಗಲಿಲ್ಲ. ಹಾಗಾಗಿ ಬೆಟರ್ ಏನು ಮಾಡೋಣ ಅಂದರೆ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬಿಡೋಣ ಅಂತ ಹೋದ್ವಿ. ಫೈನಲಿ ಜಂಬೂ ಸವಾರಿ ನೋಡೋ ಅಂಥ ಟೈಮ್ ಬಂತು. ಫಸ್ಟ್ ಏನು ಮಾಡಿದ್ರು ಅಂದರೆ ಫಸ್ಟ್ ಗಜಪಡೆ ಕರೆಸಿದ್ರು. ಆನೆಗಳಲ್ಲಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಫೇಮಸ್ ಆಗಿರೋ ಫಸ್ಟು ನಮ್ಮ ಭೀಮನ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಭೀಮಾ ಅಂತ ಕರಿತಾ ಇದ್ರು. ಬಟ್ ಅದರಲ್ಲಿ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂತ ಅಂದರೆ ಆ್ಯಕ್ಚುಲಿ ಏಕಲವ್ಯ ಆನೆ ಫಸ್ಟೇ ಸೊಂಡ್ಲೆತ್ತಿತ್ತು. ಆನೆ ಅಂತೂ ನಿಜ ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಇವರು ಎಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ಕೂಗಾಡ್ತಿದ್ರು, ಭೀಮಾ ಅಂತ ಕಿರಿಸ್ತಾ ಇದ್ರು. ಬಟ್ ನೆಕ್ಸ್ಟು ಅದಾದ ನಂತರ ಫೈನಲಿ ಕೊನೆಗೂ ತಾಯಿ ಚಾಮುಂಡೇಶ್ವರಿನ ಚಿನ್ನದ ಅಂಬಾರಿನಲ್ಲಿ ಆನೆ ಮೇಲೆ ನೋಡೋ ಅಂಥ ಟೈಮ್ ಬಂತು. ನೋಡಿದ ತಕ್ಷಣವೇ ಫುಲ್ ಏನೋ ಒಂಥರ ಖುಷಿ. ನೋಡಿದ ತಕ್ಷಣವೇ ತಾಯಿ ಚಾಮುಂಡೇಶ್ವರಿಗೆ ಕೈ ಮುಗಿದು ಒಳ್ಳೇದು ಮಾಡಮ್ಮ, ಕಾಪಾಡು ತಾಯಿ ಅಂತ ಬೇಡ್ಕೊಂಡು ಫುಲ್ ಕಿರ್ಚಾಡಿ ಕೂಗಾಡಿ ಆಲ್ಮೋಸ್ಟ್ ವಾಯ್ಸೇ ಹೋಗ್ಬಿಟ್ಟಿತ್ತು. ಬಟ್ ಅಂದ್ರೂ ಆ ಫೈನಲಾಗಿ ಆ ಆನೆ ಮೇಲೆ ನೋಡಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ಇತ್ತು. ಬಟ್ ನಿಜ ಅಂದರೆ ತುಂಬ ಕ್ರೌಡ್ ಇದ್ದರು. ಬಟ್ ಅಷ್ಟು ಕ್ರೌಡ್ ಇದ್ರೂ ದರ್ಶನ ಆಗಿದ್ದೆ ನಿಜ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಆಯಿತು. ಆ್ಯಸ್ ಯೂಶ್ವಲ್ ನಿಮ್ಗೆ ಹೇಳಿರೋ ಹಾಗೇ ಪಾರ್ಕಿಂಗ್ ಸಿಗದಿರೋ ಕಾರಣ ನಾವು ಕಾರ್ನ ದೂರದಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡ್ಕೊಂಡು ನಾವು ಎಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿಗೆ ಹೊರಟ್ವಿ.
ಸೊ ಫೈನಲಿ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.